ಚಿತ್ರದ ಸುಮಾರು ಶೂಟಿಂಗ್ ಆಗಿರೋ ಜಾಗಗಳನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. 45 ನಿಮಿಷ ಸ್ವಿಮ್ಮಿಂಗು. ಈಗ ಸ್ನಾನ. ಕುಂದಾಪುರದ ಹೊಸಗಡಿಯಿಂದ ಒಳಗಡೆ 4 ಕಿಲೋಮೀಟ್ರು ದೂರದಲ್ಲಿ 90 ಫಾಲ್ಸ್ ಇದೆ. ಅದ್ರ ಸುತ್ತಮುತ್ತ ಇರೋವಂಥ ಫಾರೆಸ್ಟ್ ಇದು ತುಂಬ ಡೀಪ್ ಫಾರೆಸ್ಟು, ವೆಸ್ಟರ್ನ್ ಘಾಟ್ಸಲ್ಲಿರೋವಂಥದ್ದು. ಇಲ್ಲಿ ನಾನು ಐಡೆಂಟಿಫೈ ಮಾಡಿದಂಥ ಸುಮಾರು ಸೀನ್ಗಳು ನಿಮಗೆ ತೋರಿಸ್ತೀನಿ. ಇನ್ನೂ ಸುಮಾರು ತೆಗೆದಿದ್ರು ನಮಗೆ ಗೊತ್ತಾಗಲ್ಲ, ಯಾಕಂದರೆ ಕಾಡಲ್ಲಿ ಎಲ್ಲೇ ತೆಗೆದ್ರು ಎಲ್ಲ ಒಂದೇ ಥರ ಕಾಣುತ್ತೆ, ಒಂದೇ ವಿಜುವಲ್ಸ್ ಬರುತ್ತೆ. ಈ ಫಾಲ್ಸ್ ಕಾಣಿಸಿದ್ದು ನಿಮಗೂ ಗೊತ್ತಾಗುತ್ತೆ ತೋರಿಸ್ತೀನಿ ಬನ್ನಿ. ರಿಸ್ಟ್ರಿಕ್ಟೆಡ್ ಪ್ಲೇಸ್, ಅಮಾಸೆಬೈಲ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಇಲ್ಲೇ ಇರೋದು ನಮ್ಮ 90 ಫಾಲ್ಸು. ಕಡಪದ ಮಾಟಗಾರರು ದಿಗ್ಬಂಧನ ಮಾಡಿರ್ತಾರಲ್ಲ, ಅದನ್ನು ಬಿಡ್ಸೋಕ್ಕೆ ಅಂತ ಹೋದಾಗ ಅಲ್ಲಿ ಅವನಿಗೆ ಹುಲಿ ಕಾಣಿಸುತ್ತಲ್ಲ, ಮತ್ತು ಆ ಹುಲಿ ಅವನಿಗೆ ಗೈಡೆನ್ಸ್ ಕರ್ಕೊಂಡು ಬರುತ್ತಲ್ಲ, ಅದೇ ಜಾಗ ಇದು, ನೆನ್ಪು ಮಾಡ್ಕೊಳ್ಳಿ. ಸೊ ಇದನ್ನು ನೈಟ್ ಶೂಟ್ ಮಾಡಿದಾಗ ನೋಡಿ ಈ ಥರ ಕಾಣುತ್ತೆ. ನೈಟ್ ಶೂಟ್ಗೆ ಪವರ್ ಲೈಟ್ಸ್ ಎಲ್ಲ ಹಾಕಿ ಮೂನ್ ಲೈಟ್ ಎಫೆಕ್ಟ್ ಕೊಟ್ಟು ಸೆಟ್ ಎಕ್ಸ್ಟೆನ್ಷನ್ ಮಾಡಿರ್ತಾರೆ ಯೂಸಿಂಗ್ ಗ್ರಾಫಿಕ್ಸ್ ಆ್ಯಂಡ್ VFX. ಅದಾದಮೇಲೆ ಇಲ್ಲಿ 90 ಫಾಲ್ಸ್ನ ಅಪ್ಸ್ಟ್ರೀಮ್ಗೆ ಬಂದರೆ ಈ ಥರ ಇದೆ ನೋಡಿ. ಇದು ಫಾಲ್ಸ್ನ ಅಪ್ಸ್ಟ್ರೀಮ್ ಇರೋ ಜಾಗ. ಇದು ರುಕ್ಮಿಣಿ ವಸಂತು ಬಂದು ಬ್ರಹ್ಮ ಕಲಶ ಉತ್ಸವಕ್ಕೆ ಸ್ಥಾಪನೆಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾಳಲ್ಲ ರಿಷಬ್ ಶೆಟ್ಟಿನ, ಆ ಸೀನ್ನ ಇಲ್ಲೇ ತೆಗೆದಿರೋದು, ನೆನಪಿಸ್ಕೊಳ್ಳಿ. ಅವನು ಆ ಕಲ್ಲು ಮೇಲೆ ನಿಂತಿರ್ತಾನೆ, ಇವರು ಇಲ್ಲಿ ಅಥವಾ ಈ ಮುಂದೆ ಎಲ್ಲಾದರೂ ಇದೇ ಒಳ್ಳೆ ಸ್ಪಾಟಲ್ಲಿ ತೆಗೆದಿದ್ದಾರೆ. ಅವನು ಮೇಲೆ ನಿಂತಿರ್ತಾನಪ್ಪಲ್ಲಿ, ಇವಳು ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೀನ್. ಮುಂದಿನ ವೀಡಿಯೋದಲ್ಲಿ ಮಣೆ ಡ್ಯಾಮ್ ಹಿಂದೆ ತೆಗೆದಿರೋಂಥ ಲೊಕೇಶನ್ನ ಕವರ್ ಮಾಡ್ತೀನಿ. ಓಕೆ, ಬಾಯ್.